ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ಹೇಳಿಪ್ಪ. ಹೇಗೆ ಹೇಳೋದು? ಭೂಮಿಗೆ ತಾಗುವ ಜಡಿ ಮಳೆಯ ನಡುವೆ ಸೂರ್ಯನಂತೆ ಬಳಿ ಬಂದು ಕಾಮನ ಬಿಲ್ಲ ಮೂಡಿಸಬೇಕು. ಹುಣ್ಣಿಮೆ ಚಂದ್ರನ ಬೆಳಕಿನಲ್ಲಿ ಕುದುರೆಯ ಮೇಲೆ ರಾಜಕುಮಾರ ಬರುತ್ತಾ ಕನಸುಗಳಿಗೆ ಬಣ್ಣ ಬಳಿದು ಬದುಕು ಬಣ್ಣವಾಗಿಸಬೇಕು. ಅರಮನೆಯ ಒಳಗೆ ಬರುವುದರೊಂದಿಗೆ ಹರಿಯುವುದು ಪ್ರೀತಿಯ ಅಮೃತ ಧಾರೆ. ಈಗ ಯಾಕೆ ಅದನ್ನ ಹೇಳ್ತಿದ್ದೀರಾ? ನನ್ನ ಕನಸು ಈ ಕವಿತೆ ನಿಜ ಆಯ್ತಲ್ವಾ? ನನಗೆ ಗೌತಮ್ ಅವ್ರು ಸಿಕ್ಕಿದ್ರು, ನನಗೆ ನನ್ನ ರಾಜ್ಕುಮಾರ ಸಿಕ್ಬಿಟ್ಟ. ಅಷ್ಟು ಸಾಲದು. ಕವಿತೆ ಆಶಯ ಅಲ್ಲಿಗೆ ಮುಗ್ದಿಲ್ಲ, ಕನಸಿನ್ನೂ ಪೂರ್ತಿಯಾಗಿಲ್ಲ. ಏನ್ ಹೇಳ್ತಿದ್ದೀರಾ? ನೋಡು ಕಂದ, ಈಗ ಜೀವ ಮನೆ ಕಟ್ಟಿದ್ದಾನೆ, ಅಪೇಕ್ಷನ್ ಮದುವೆ ಆಯಿತು, ನಿನ್ನ ಮದುವೆ ಆಯಿತು, ನಿನಗೆ ನಿನ್ನ ರಾಜ್ಕುಮಾರ ಸಿಕ್ತ. ಅಷ್ಟು ಸಾಕಾ? ನಿನ್ನ ಬದುಕಲ್ಲಿ ಒಬ್ಬ ಪುಟ್ಟ ರಾಜ್ಕುಮಾರ ಅಥವಾ ಪುಟ್ಟ ರಾಜ್ಕುಮಾರಿ ಬರೋದು ಬೇಡವಾ? ನೋಡು ಮಗಳೇ, ನಿನಗೆ ಅಳಿಯಂದ್ರಿಗೆ ಒಂದು ಮಗು ಆಗಬೇಕು ಅನ್ನೋದು ನನ್ನ ಆಸೆ, ನಿಮ್ಮಮ್ಮನ ಆಸೆ ಕೂಡ. ನಮಗೆ ಮೊಮ್ಮಗನೋ ಮೊಮ್ಮಗಳು ಕೊಡ್ತೀರಲ್ವಾ? ಕೊಡೋ ಹಾಗಾಗ್ಲಿ ಅಂತ ನಾನೇ ಆಶೀರ್ವಾದ ಮಾಡ್ತೀನಿ. ಶೀಘ್ರಮೇವ ಪುತ್ರ ಅಥವಾ ಪುತ್ರಿ ಅಥವಾ ಪುತ್ರ ಪುತ್ರಿ ಪ್ರಾಪ್ತಿರಸ್ತು. ಕಂದ, ಸೊ ಜೀವ ಮನೆಗೆ ಎಷ್ಟು ಖರ್ಚಾಯ್ತು ಎಲ್ಲ ಸೇರಿ? ನಿಜವಾಗ್ಲೂ ಅದನ್ನೆಲ್ಲ ಲೆಕ್ಕಕ್ಕಿಟ್ಟಿಲ್ಲ ಬಾವ. ಅದೆಷ್ಟು ಕೇಳತ್ತೋ ಅಷ್ಟನ್ನ ಖರ್ಚು ಮಾಡ್ತಾ ಹೋಗಿದ್ದೀನಿ. ಎಲ್ಲೂ ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಲ್ಲ. ಬಟ್ ಸ್ಟಿಲ್ ಲೆಕ್ಕ ಅಂತ ಒಂದಿರ್ಬೇಕಲ್ವಾ? ₹1 ಚಾಕ್ಲೇಟ್ ತೊಗೊಂಡ್ರು ಲೆಕ್ಕನ ಬರೆದಿಡಬೇಕು, ಅದೊಂದು ಕ್ರಮ. ಬಾವ, ಬಟ್ ಅದ್ರ ಅಗತ್ಯ ನನಗೆ ಕಾಣಿಸ್ಲಿಲ್ಲ. ಲೆಕ್ಕ ಹಾಕ್ಬೇಕು ನಿಜ, ಆದರೆ ಎಲ್ಲದಕ್ಕೂ ಲೆಕ್ಕ ಹಾಕಬೇಕು ಅನ್ನೋದು ನನ್ನ ಪಾಲಿಸಿ ಅಲ್ಲ. ಏನು ಗೊತ್ತಾ ಬಾವ, ಮನೆ ಅಂದರೆ ಬರೀ ಪ್ಲೇಸ್ ಅಲ್ಲ, ಅದು ನನ್ನ ಆ್ಯಟಿಟ್ಯೂಡ್ ಮತ್ತು ಸ್ಟೇಟಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದನ್ನು ನಾವು ಒಂದು ದಿನಕ್ಕೋಸ್ಕರನೋ ತಿಂಗಳಿಗೋಸ್ಕರನೋ ವರ್ಷಕ್ಕೋಸ್ಕರನೋ ಕಟ್ಟೋದಲ್ಲ. ಒಂದು ಇಡೀ ಲೈಫ್ ಟೈಮ್ನ ತಲೆಯಲ್ಲಿ ಇಟ್ಕೊಂಡು ಕಟ್ತೀವಿ. ಸೊ ನನ್ನ ಪ್ರಕಾರ ಮನೆ ಅಂದರೆ ಅದೊಂಥರ ಸ್ಟ್ರಾಂಗ್ ಫೀಲಿಂಗ್ ಬಾವ. ಇನ್ಫ್ಯಾಕ್ಟ್ ಎಲ್ಲರೂ ಅವ್ರ ಮೈಂಡಲ್ಲೇ ಅವ್ರ ಕನಸಿನ ಮನೆನ ಬಿಲ್ಡ್ ಮಾಡಿರ್ತಾರೆ, ಇದ್ರೆ ಹಾಗಿರಬೇಕು ಹೀಗಿರಬೇಕು ಅಂತ. ಅದನ್ನು ರಿಯಾಲಿಟಿ ತಂದಿರ್ತೀವಿ ಅಷ್ಟೇ. ಮನೆ ಅನ್ನೋದು ನನಗಿಷ್ಟು ದಿನ ಕನಸಾಗಿತ್ತು, ಈಗ ಅದು ನನಸಾಗಿದೆ. ನನಗೊಂದು ಫ್ರಮ್ ಅಡ್ರೆಸ್ ಇದೆ ಈಗ. ಸೊ ಜಸ್ಟ್ ಇಮ್ಯಾಜಿನ್ ನನ್ನ ಫೀಲಿಂಗ್ ಹೆಂಗಿರಬೇಕು ಅಂತ. ಐ ವಾಂಟ್ ಟಾಪ್ ಆಫ್ ದಿ ವರ್ಲ್ಡ್. ಅದೊಂಥರ ಫೀಲಿಂಗ್ ಬಾವ. ಅಂದಮೇಲೆ ಈ ಸಣ್ಣ ಪುಟ್ಟ ಖರ್ಚೆಲ್ಲ ನನ್ನ ಕಣ್ಮುಂದೆ ಬರತ್ತಾ? ಏನೇ ಹೇಳಿ ಬಾವ, ಐ ಡೋಂಟ್ ಕೇರ್. ಬಿಸ್ನೆಸ್ ಸೂಪರಾಗಿ ನಡೀತಿದೆ, ಪ್ರಾಫಿಟ್ ಮೇಲೆ ಪ್ರಾಫಿಟ್, ಲೋನ್ ಅಂತೂ ತಗೊಂಡಿಲ್ಲ, ಇನ್ನೂ ಒಳ್ಳೆ ಕ್ಲೈಂಟ್ಸ್ಗಳು ಸಿಕ್ಕಿದ್ದಾರೆ, ನಥಿಂಗ್ ಟು ವರಿ. ಸೊ ಅಲ್ಲಿ ಬಂದಿದ್ದ ದುಡ್ಡನ್ನ ಇಲ್ಲಿ ಹಾಕ್ತಿದ್ದೀನಿ ಅಷ್ಟೇ. ಸರಿ, ಯು ಗೈಸ್ ಕ್ಯಾರಿ ಆನ್. ನಾನು ಬಂದಿರೋ ಗಿಷ್ಟನ್ನೆಲ್ಲ ಮಾತಾಡ್ಸ್ಬರ್ತೀನಿ. ಶ್ಯೂರ್. ಸಾರಿ ಅಣ್ಣ. ಸಾರಿನಾ? ಯಾಕೆ? ಜೀವ ಆ ಥರ ಮಾತಾಡಿದ್ದು ನಿನಗೆ ವಿಯರ್ಡ್ ಅನ್ಸಿರ್ಬೋದು, ಹರ್ಟ್ ಆಗಿರ್ಬೋದು, ಅದಕ್ಕೆ ಸಾರಿ ಅಣ್ಣ. ಇಟ್ಸ್ ಓಕೆ ಪುಟ್ಟ, ನಾನೇನು ಅಂದ್ಕೊಂಡಿಲ್ಲ. ಈಗ ಅವನು ಹಳೆ ಜೀವ ಅಲ್ಲ, ಅಚೀವ್ ಮಾಡಿದ್ದಾನೆ, ಹಾಗಾಗಿ ಕಾನ್ಫಿಡೆನ್ಸ್ ಬಂದಿದೆ. ಕಾನ್ಫಿಡೆನ್ಸಲ್ಲಿ ಆ ಥರ ಮಾತಾಡಿದ್ದಾನೆ. ಅವನು ಹೇಳಿದ್ದು ಸ್ವಲ್ಪ ಬೇರೆ ಥರ ಅನಿಸಿದ್ದು ನಿಜ, ಬಟ್ ಅವನೇನು ತಪ್ಪು ಹೇಳಲಿಲ್ಲ. ಇಟ್ಸ್ ಓಕೆ, ಇಟ್ಸ್ ಓಕೆ, ನೀನೇನು ಅನ್ಕೋಬೇಡ. ಹಾಂ, ಓಕೆ ಅಣ್ಣ. ಜೀವ ಇಷ್ಟೊಂದು ಬದಲಾಗ್ಬಿಟ್ಟಿದ್ದಾನೆ, ಇದು ಖಂಡಿತ ಒಳ್ಳೇದಲ್ಲ. ಜೈ ಬ್ರೋ. ಸಾರಿ ಗೈಸ್, ಹೊರಡೋಣ? ಯಾ, ಲೆಟ್ಸ್ ಲೀವ್.
ಒಂದು ಸೆಕೆಂಡ್ ಒಂದೇ ಒಂದು ಕಾಲ್. ಹಲೋ, ಹೇಳಿದ್ಯಾ? ಎಲ್ಲಿದ್ದೀರಾ? ಈಗ ಬರ್ತಾ ಇದ್ದೀರಾ? ಏನು ಮಾತಾಡ್ತಾ ಇದೆಯಾ? ಇಲ್ಲ ಬರೋಕ್ಕಾಗಲ್ಲ. ಏನು ವಿಷಯ? ಯಾಕೆ ಅಂದರೆ ನಾವು ಮೂವಿಗೆ ಹೋಗ್ಬೇಕು, ನಾನು ಟಿಕೆಟ್ಸ್ ಬುಕ್ ಮಾಡಿದ್ದೀನಿ. ಮೂವಿನ? ನೋ ವೇ, ಚಾನ್ಸೇ ಇಲ್ಲ. ಇಲ್ಲಿಬ್ಬರು ಮಧ್ಯೆ ತಗಲಾಕೊಂಡು ನನ್ನ ಲೈಫೇ 2 ಪಾರ್ಟ್ಸ್ ಆಗಿ ಕೂತಿದೆ. ಯಾವಾಗಲಾದ್ರೂ ಹೋಗ್ಬೇಕಂದ್ರೆ ಫ್ರೀ ಆದಾಗ ಹೋಗೋಣ. ನಿಮಗೆ ನನಗಿಂತ ನಿಮ್ಮ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಅಲ್ವಾ? ಎಷ್ಟೇ ಆದರೂ ನಾನು ನಿಮ್ಮ ಫ್ಯಾಮಿಲಿ ಒಳ ಅಲ್ಲ ಅಲ್ವಾ? ಅದಕ್ಕೆ ನಾನಂದರೆ ಕೇರ್ಲೆಸ್ನೆಸ್. ಬಿಡಿ, ನೀವು ಹೋಗಿ ಬನ್ನಿ. ಕರ್ಮ, ಒಂದು ಕಡೆ ಮಲ್ಲಿ ಟಾರ್ಚರು, ಒಂದು ಕಡೆ ಇವಳು ಟಾರ್ಚರ್. ಇಬ್ಬರು ಮಧ್ಯೆ ತಗಲಾಕೊಂಡು ಇರುವೆ ಎಲ್ಲ ಚೇಳು ಬಿಡ್ಕೊಂಡು ಆಗಿದೆ ನನ್ನ ಪರಿಸ್ಥಿತಿ. ಏನು ಮಾಡಲಿ ಈಗ? ಏನಾದರೂ ಮಾಡಬೇಕು. ಅದು ಒಂದು ಪ್ರಾಬ್ಲಮ್ ಆಗಿದೆ. ಯಾಕ್ರಿ? ಯಾರಿಗೇನಾಯ್ತು? ಯಾರಿಗೂ ಏನೂ ಆಗಿಲ್ಲ. ಅದು ಇವತ್ತು ಒಂದು ಕ್ಲೈಂಟ್ ಮೀಟಿಂಗ್ ಇತ್ತು ಮಲ್ಲಿ. ನೀನು ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತ ಅಂದ್ಯಲ್ಲ, ನಾನು ಮೀಟಿಂಗ್ನ ಮರ್ತೇ ಬಿಟ್ಟಿದ್ದೀನಿ. ಟೆನಿ ಕಾಸ್ಟ್ ಸ್ಕೆಡ್ಯೂಲ್ ಆಗಿರೋ ಮೀಟಿಂಗ್ನ ಅಟೆಂಡ್ ಮಾಡಲೇಬೇಕು. ಸೊ ನಾನು ಬರೋಕ್ಕಾಗೋದಿಲ್ಲ ಮಲ್ಲಿ. ಯಾವ ಕ್ಲೈಂಟು ಜೈ ಬ್ರೋ? ಹೊಸ ಕ್ಲೈಂಟ್ ಕಣ. ಹೊಸ ಕ್ಲೈಂಟ್? ಹಾಂ. ಇದ್ರ ಬಗ್ಗೆ ನನಗೇನು ಅಪ್ಡೇಟೇ ಇಲ್ಲ. ಸಾರಿ, ಅದನ್ನೇ ಮರ್ತೆ ಅಂತ ಹೇಳಿದ್ನಲ್ಲ, ಅದೇ ಕನ್ಫ್ಯೂಷನ್ ಈಗ ಆಗಿದ್ದು. ಹೊಸ ಕ್ಲೈಂಟ್ಸನ್ನ ಅಟೆಂಡ್ ಮಾಡೋದು ನಾನೇ ತಾನೇ, ನಿಮಗೆ ಅಪ್ಡೇಟ್ ಮಾಡೋದು ಮರ್ತುಬಿಟ್ಟೆ. ಆಫ್ಕೋರ್ಸ್ ಜೈ ಬ್ರೋ, ನಮ್ಮ ಕಂಪ್ನಿನ ನೀನೇ ರೆಪ್ರೆಸೆಂಟ್ ಮಾಡೋದು. ಬಟ್ ಆದರೂ ನನಗೊಂದು ಮಾತು ಹೇಳಿಲ್ವಲ್ಲ ನೀನು? ಹೇಳಬೇಕು ಅಂತಲೇ ಇದ್ದೆ ಕಣೋ, ಬಟ್ ಮರ್ತೋಗಿದ್ದೆ. ಅದನ್ನೇ ತಾನೇ ಇವಾಗ ಹೇಳಿದ್ದು. ಇಟ್ಸ್ ಓಕೆ. ಸಾರಿ ಮಲಿ, ಒಂದು ಕೆಲಸ ಮಾಡೋಣ. ಹೇಗಿರು ನೀವು ಹೋಗ್ತಿದ್ರಲ್ಲ ಮಲಿ, ನೀನು ಅವ್ರ ಜೊತೆಗೆ ಹೋಗಿದ್ದು ಬಂದ್ಬಿಡು ಫಂಕ್ಷನ್ಗೆ. ಅಲ್ಲ ರೀ, ಅದು ಹೆಂಗಾಯ್ತದೆ? ನಾನು ನಿಮ್ಮ ಜೊತೆ ಜೋಡಿ ಮ್ಯಾಗ ಹೋಗ್ಬೇಕು ಅಂತ ತಾನೇ ಕೇಳಿದ್ದು. ನೀವಿಲ್ದೆ ನಾನು ಒಬ್ಳು ಹೆಂಗೆ ಹೋಗ್ಲಿ? ಇದು ಬೇರೆ ಇದೆ ಅಲ್ವಾ? ಒಂದು ಕೆಲಸ ಮಾಡೋಣ, ಮನೇಲೇ ಇರು, ವೆಯ್ಟ್ ಮಾಡೋ ನನಗೋಸ್ಕರ. ನಾನು ಮೀಟಿಂಗ್ ಮುಗಿಸ್ಕೊಂಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಹಾಂ ಸರಿ ಜೈ ಬ್ರೋ, ನೀನು ಅದಕ್ಕೆ ಒಟ್ಟಿಗೆ ಬನ್ನಿ, ನಾವು ಹೋಗಿರಿ. ಡನ್. ಲೆಟ್ಸ್ ಗೋ. ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ ಮತ್ತೆ. ಇದೇನಿದು? 2 ಸ್ಮೆಲ್ ಬ್ಯಾಡ್ ಬೇರೆ ಐತಲ್ಲ. ಐಸ್ ಕ್ರೀಮ್ ಜ್ಯೂಸ್ ಆಗ್ಬಿಟ್ಟಿದೆಯಲ್ಲ, ಚೆನ್ನಾಗಿದೆಯಾ? ತಿನ್ನೋಡ್ಲ? ತಿನ್ನಲ್ಲ? ಅಷ್ಟು ತಿನ್ತೀನಪ್ಪ. ಏನು ಮಾವ ಸೊಸೆ ಇಬ್ರು ಪುಟಿ, ನಿನ್ನ ವಯಸ್ಸಿನ ಮಕ್ಕಳೆಲ್ಲ ಅಲ್ಲಿದ್ದಾರೆ, ಹೋಗಿ ಆಟ ಆಡ್ಕೋ. ಯಾವಾಗಲೂ ಮಾವನ್ಗೆ ಅಂಟ್ಕೊಂಡೇ ಇದ್ರು, ಹೆಂಗೆ ಆಟ ಆಡ್ಕೊಂಡಿರ್ಲಿ ಬಾಬಾ. ಸರಿ, ತೊಗೊಂಡೋಗ್ಬಿಟ್ಟ. ಹುಷಾರು, ಚೆಲ್ಕೊಬೇಡ. ಏನ ಗೆಳೆಯ, ಸೊಸೆ ಬಂದ್ಮೇಲೆ ಕಾನ್ಸಂಟ್ರೇಷನ್ ಎಲ್ಲ ಅವಳ ಮೇಲೆ ಇದೆ. ಮತ್ತೆ ಇರ್ಲಿ, ಬೇಡ ಅಂತ ಹೇಳಲ್ಲ, ಆದ್ರೆ ಅದಕ್ಕೆ ಮೇಲೆ ಸ್ವಲ್ಪ ಫೋಕಸ್ ಇರ್ಬೇಕಲ್ಲ. ಫ್ರೇಮಲ್ಲಿ ಯಾರಾದರೂ ಇರಲಪ್ಪ, ಆದರೆ ಅದಕ್ಕೆ ಮಾತ್ರ ಔಟ್ ಆಫ್ ಫೋಕಸ್ ಆಗಬಾರ್ದು. ನಿನ್ನ ಲೈಫಿನ ಸೆಂಟರ್ ಪಾಯಿಂಟ್ ಕಣವರು. ಬೇಡ, ಈಗ ಸೂರ್ಯನ ಸುತ್ತ ಭೂಮಿ ಸುತ್ತ ಹಾಗೆ ಸೂರ್ಯ ಅದಕ್ಕೆ ನೀನು ಭೂಮಿ ಅಲ್ಲೇ ಸುತ್ತಾ ಇರ್ಬೇಕು. ತೆಗೆಲೆ ನನ್ನ ಮಗನೇ, ನಾವು ಚೆನ್ನಾಗೇ ಇದ್ದೀವಿ ನೋಡ. ನಾನು ಹೇಗೆ ಇದ್ರು ಹೇಗಿರ್ದೇ ಇದ್ರು ಅವರು ನನ್ನ ಅರ್ಥ ಮಾಡ್ಕೋತಾರೆ. ಶಿ ಇಸ್ ದ ಮೋಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಡೆಮೋಕ್ರೆಟಿಕ್ ವೈಫ್. ನನ್ನ ಮಗನೇ, ನೀನು ಏನೇನೋ ಹೇಳಿ ನಮ್ಮಿಬ್ಬರು ಮಧ್ಯೆ ತಂದಿಡ್ಬೇಡ. ನನ್ನ ಮಗನೇ, ನೀನು ಯಾವಾಗಲೂ ರೆಡಿ ಇರ್ತೀಯಲ್ವಾ ನಿಂಬೆಣ್ಣೆ ಇಟ್ಕೊಂಡು ಹಿಂಡಕ್ಕೆ? ಏನಂದೆ? ನಾನು ಹುಳಿ ಹಿಂಡವನ? ಹೌದು. ಏನೋ ಫ್ರೆಂಡ್ ಕರೆಕ್ಟ್ ಟೈಮಿಗೆ ಬಂದವ. ನೋಡ್ದ, ಗೆಳೆಯ ಚೆನ್ನಾಗಿರ್ಲಿ ಅಂತ 2 ಒಳ್ಳೆ ಮಾತು ಹೇಳ್ತಾ ಇದ್ದೀನಿ. ನಾನು ಹುಳಿ ಹಿಂಡವನಂತೆ ಕಣೆ ಸಂಸಾರದಲ್ಲಿ. ಜೇಬಲ್ಲಿ ಯಾವಾಗಲೂ ನಿಂಬೆಣ್ಣೆ ಇಟ್ಕೊಂಡೆ ಹೇಳ್ತೀನಂತೆ. ಇಲ್ಲ ಕಣ, ತುಂಬ ಹರ್ಟ್ ಆಯ್ತು. ಏನು ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ್ತೀಯಾ? ಏಯ್ ಇಲ್ಲ ಕಣ, ಯಾಕೋ ಜಾಸ್ತಿ ಆಯ್ತು ನಿಂದು. ಕಟ್ಕಣ, ನನ್ನ ಫ್ರೆಂಡ್ಶಿಪ್ ಇವತ್ತಿಗೆ ಕಟ್ಟು. ಇನ್ನು ನನ್ನ ದ್ವೇಷ ಏನು ಅಂತ ನೋಡ್ತಾನೆ ಇವನು. ನನಗೂ ಸ್ವಲ್ಪ ಇದಿದೆ. ಸ್ವಾಭಿಮಾನ ಹೇಳ್ಕೊಡಮ್ಮ. ಸ್ವಾಭಿಮಾನ ಇವನು ಹೇಳಿದ್ ನಾನು ಯಾಕೆ ಹೇಳಿ? ಸೆಲ್ಫ್ ರೆಸ್ಪೆಕ್ಟ್ ಇದೆ ಕಣ. ನಿಮ್ಮೊಂದು ಕ್ಷಣನೂ ಇಲ್ಲಿರಲ್ಲ ನಾನು. ನಾಚಿಕೆ ಆಗಲ್ವ ನಿನಗೆ? ಒಂದು ಕ್ಷಣ ಇಲ್ಲಿರ ಅಂತ ಅವಾಗ ನಿದ್ದೆಲ್ಲ ಕೂತಿದ್ಯಾ? 1 ಇಂಚು ಅಲ್ಲಾಡಿಲ್ವಲ್ಲ? ಡೇಯ್ ನನ್ನ ಮಗನೇ, ನೀನೇನು ನಿನ್ನ ಓವರ್ ಆ್ಯಕ್ಟಿಂಗ್ ಏನು ಅಂತ ಡಾರ್ಲಿಂಗ್ ಚೆನ್ನಾಗಿ ಗೊತ್ತು.
ನೋಡ ಒಂದು ವೇಳೆ ನೀನು ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಅವಳು ಓಟೇ ನಿನಗೆ ಬೀಳಲ್ಲ. ಹೇಳು ಏಯ್ ನನಗೆ ಓಟ್ ಹಾಕೋದವಳು ಹೇಳೆ. ನೀನು ಎಲೆಕ್ಷನ್ ಅಂತ ಡೈವರ್ಟ್ ಮಾಡ್ತಾ ಇದ್ಯಾ? ನೀನು ಏನೋ ಮಾಡಿದ್ರು ನಾನು ಡೈವರ್ಟ್ ಆಗಲ್ಲ ಕಣೋ. ನೋಡೋ ನಾನು ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ನಾನು ಕಣೋ. ಏನು ಅನ್ಕೊಂಡಿದ್ಯಾ? ನಾನು ಇರಲ್ಲ ಕಣೋ, ನಾನು ಹೋಗ್ತೀನಿ ಕಣೋ. ಏನು ನೋಡ್ತಾ ಇದ್ಯಾ? ನನಗೆ ಎಲ್ಲಿಗೆ? ಮನೆಗೆ. ನಾನು ಬರಲ್ಲ. ಏಯ್ ಅವಳು ಬರಲ್ಲ ಅಂತ ಹೇಳ್ತಾರೆ. ಹೋಗು, ಎಲ್ಲ ಒಂದೇ ಟೀಮ್. ಹೌದು ಇರು, ಚೆನ್ನಾಗಿರು. ಆಯ್ತು ಹೋಗು. ಏನು ಡ್ರಾಮಾ ಮಾಡ್ತಾನಮ್ಮ ಇವನು ನೋಡು. ಈಗ ಒಂದು ಸೆಕೆಂಡಲ್ಲಿ ನಿಂತ್ಕೊಂಡು ಡವ್ ಮಾಡಿ ಮತ್ತೆ ವಾಪಸ್ ಬರ್ತಾನೆ ನೋಡು. ಅದನ್ನೇ ಮಾಡೋದು. ನೋಡಿ ಬಂದ ಗೆಳೆಯ. ಹಾಂ ಯಾರು ಬರ್ತಾ ಇದ್ದಾರೆ? ಯಾರು? ನೋಡು. ಗೆಳೆಯ, ಇವನೇನು ಇಲ್ಲಿಗೆ ಬಂದಿದ್ದಾನೆ? ಗೊತ್ತಿಲ್ಲ ಕಣ. ಹಾಂ ಹಾಂ, ಮನೆ ತುಂಬ ಚೆನ್ನಾಗಿದೆ, ಅಚ್ಚುಕಟ್ಟಾಗಿದೆ. ಅಲ್ಲ, ನೀವು ಅರಮನೆ ಅಂತ ಮನ್ಲಿದ್ದೀರ, ಅದರ ಮುಂದೆ ಇದು ಏನಿದೆ ಹೇಳಿ? ಯಾಕೆ ಹಾಗಂತೀರಿ? ಮನೆ ಎಷ್ಟು ದೊಡ್ಡದಾಗಿದೆ ಅನ್ನೋದು ಮುಖ್ಯ ಅಲ್ಲ, ಆ ಮನೆಯಲ್ಲಿರೋರು ಮನಸ್ಸು ಎಷ್ಟು ದೊಡ್ಡದಾಗಿದೆ ಅನ್ನೋದು ಮುಖ್ಯ. ನಿಮ್ಮ ಮನಸ್ಸು ಚೆನ್ನಾಗಿದೆ. ದೊಡ್ಡ ಮನೆ ಸಣ್ಣ ಮನೆ ಅದರಲ್ಲಿ ಏನು ಬಂತು? ಮನೆ ಕಟ್ಟಿದ ಮುಖ್ಯ ಅಲ್ಲ, ಕಟ್ಟಿದ ಮನೆಯಲ್ಲಿ ನಾವು ಹೇಗೆ ಬಾಳಿ ಬದುಕ್ತೀವಿ ಅನ್ನೋದು ಮುಖ್ಯ. ನಾನು ಹೇಳಿ ಸರಿ ತಾನೇ? ನಿಜ, 100% ಕರೆಕ್ಟಾಗಿ ಹೇಳಿದ್ರಿ. ಹಾಗೆ ನೋಡಿದ್ರೆ ಮನೆ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಒಳ್ಳೇದು. ಕ್ಲೀನ್ ಮಾಡ್ಬೋದು, ಮೇಂಟೈನ್ ಮಾಡ್ಬೋದಲ್ವೇ? ಅದಕ್ಕೆ ನಮ್ಮನೆ ನೋಡಿದಿರಲ್ಲ, ಅಯ್ಯೋ ಆ ಮನೆಯಲ್ಲಿರೋ ನಮ್ಗಳಿಗಿಂತ ಕೆಲಸದವರೇ ತುಂಬ ಜನ ಇದ್ದಾರೆ. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ನಾವು ಆ ಮನೆ ಕಟ್ಟಿದಂಗೆ ಆಗಿದೆ. ಅಂದಹಾಗೆ ಬೀಗ್ರೆ, ನಮ್ಮ ಮಹಿಮಾ ನಿಮ್ಮ ಮನೆಗೆ ಬಂದಮೇಲೆ ಅವಳು ಬದಲಾಗಿದ್ದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಸಂತೋಷನೂ ಆಗುತ್ತೆ. ಅವಳ ಕೋಪ, ಅವಳ ಹಠ ಏನು ಅನ್ನೋದನ್ನ ನಂಗೆ ನೋಡಿ ನೋಡಿ ಸಾಕಾಗೋಗಿತ್ತು. ಆದರೆ ಈಗ ಅವಳು ಇಲ್ಲಿಗೆ ಬಂದ ಮೇಲೆ ಬದಲಾಗ್ಬಿಟ್ಟಿದ್ದಾಳೆ. ಅದಕ್ಕೆ ಕಾರಣ ನೀವೇ ಅಂತಲೇ ಹೇಳ್ತೀನಿ. ನಿಮ್ಮ ಸಂಸ್ಕಾರ, ನಿಮ್ಮ ಒಳ್ಳೆ ಗುಣ ಅವಳಲ್ಲಿ ಬಂದ್ಬಿಟ್ಟಿದೆ. ಮನೆಯಲ್ಲಿ ಹಿರಿಯರು ಅನ್ನಿಸ್ಕೊಳ್ಳೋರು ಎಲ್ರಿಗೂ ಬುದ್ಧಿ ಹೇಳೋ ಥರ ಇರಬೇಕು, ಎಲ್ರ ಕಡೆಯಿಂದ ಅವರೇ ಬುದ್ಧಿ ಹೇಳಿಸ್ಕೊಳ್ಳೋ ಥರ ಇರಬಾರ್ದು. ನೀವು ಎಲ್ರಿಗೂ ಬುದ್ಧಿ ಹೇಳೋ ಅಂತ ಯೋಗ್ಯತೆ ಪಡ್ಕೊಂಡಿರೋರು, ಅದರಿಂದನೇ ಅವಳು ಅಷ್ಟು ಚೆನ್ನಾಗಿರೋದು. ಭಾಳ ದೊಡ್ಡ ಮಾತು ಹೇಳ್ತಾ ಇದ್ದೀರಾ ನೀವು. ನಾವು ಹೇಳ್ಕೊಟ್ವಿ ಅನ್ನೋದಕ್ಕಿಂತ ಅವಳು ಕಲ್ತಿರೋದೇ ಜಾಸ್ತಿ. ಕಲ್ತಿರೋದನ್ನ ಅಳವಡಿಸ್ಕೊಂಡಿರೋದು ತುಂಬಾನೇ ಇದೆ. ಈಗ ಅವಳು ಏನೇ ಆಗಿದ್ರು ಅದಕ್ಕೆ ಅವಳೇ ಕಾರಣ, ಅವಳ ಪ್ರಯತ್ನದಿಂದಾನೇ ಆಗಿರೋದು. ನಿಜ ಹೇಳಬೇಕು ಅಂದ್ರೆ ನಮಗವಳು ಮುತ್ತಿನಂತ ಸೊಸೆ. ಅಲ್ಲಲ್ಲ, ಮಂದಾಕಿನಿ ಹೇಳೋ ಹಾಗೆ ಅವಳು ನಮಗೆ ಇನ್ನೊಬ್ಳು ಮಗಳು. ಅದು ನಿಮ್ಮ ದೊಡ್ಡ ಗುಣ. ನಿಜ ಹೇಳಬೇಕು ಅಂದ್ರೆ ಅವಳ ಕಾಲ್ಗುಣದಿಂದಾನೇ ನಾವು ಈ ಮಟ್ಟಕ್ಕೆ ಬೆಳೆದಿರೋದು. ನಮ್ಮ ಜೀವ ಅಂಥವಳನ್ನ ಪಡೆಯೋದಿಕ್ಕೆ ನಿಜವಾಗ್ಲೂ ತುಂಬ ಪುಣ್ಯ ಮಾಡಿದ್ದ. ಅಂಥ ಒಳ್ಳೆ ಹುಡುಗಿನ ನಮ್ಮ ಮಗನಿಗೆ ನೀವು ದಾರಿ ಏರ್ಕೊಟ್ಟಿದ್ದೀರಲ್ಲ, ನಾವು ಋಣಿಯಾಗಿರ್ಬೇಕು. ನಿಮ್ಮ ಋಣನು ನಮ್ಮ ಮೇಲೆ ಸಾಕಷ್ಟಿದೆ ಬಿಡಿ. ಯಾಕಂದ್ರೆ ನಿಮ್ಮಿಬ್ಬರು ಮಕ್ಕಳು ಭೂಮಿಕಾ, ಅಪೇಕ್ಷಾ ಇಬ್ಬರನ್ನು ನಮ್ಮನೆಗೆ ಕೊಟ್ಟಿದ್ದೀರಾ. ಜೀವನ ಪೂರ್ತಿ
ನಿಮ್ಮ ಋಣ ನಾವು ತೀರಿಸ್ತಾ ಹೋಗ್ಬೇಕು, ನಮ್ಮ ಋಣ ನೀವು ತೀರಿಸ್ತಾ ಹೋಗ್ಬೇಕು ಅಷ್ಟೇ. ಬನ್ನಿ ಮರು. ಹಲೋ, ಹಲೋ ಬೇಬಿ. ಯಾಕೆ ಬೇಬಿ ಇಷ್ಟೊಂದು ಹೀಟ್ ಆಗಿದ್ಯಾ? ನಿಮಗೆ ಗೊತ್ತಿಲ್ವಾ ನಾನು ಯಾಕೆ ಅಪ್ಸೆಟ್ ಆಗಿದ್ದೀನಿ ಅಂತ? ಆದರೂ ಕೇಳ್ತಿರಲ್ಲ. ಓಕೆ ಬೇಬಿ, ಕೂಲ್ ಕೂಲ್. ಅಪ್ಸೆಟ್ ಆಗ್ಬೇಡ. ನಿಗೊಂದು ಖುಷಿ ವಿಚಾರ ಹೇಳಕ್ ಮಾಡಿದ್ದೀನಿ. ಈಗ ಪ್ಲಾನ್ ಚೇಂಜ್ ಆಗಿದೆ. ಪ್ಲಾನ್ ಚೇಂಜ್ ಆಗಿದೆಯಾ? ಎಸ್ ಬೇಬಿ, ನಾನು ಯಾವ ಫಂಕ್ಷನ್ಗೆ ಹೋಗ್ತಾ ಇಲ್ಲ. ಐ ಆಮ್ ಆನ್ ದ ವೇ ಟು ಯೋರ್ ಹೌಸ್. ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಹೌದಾ? ನಿಜನಾ? ನಿಮ್ಮ ನನ್ನ ಕಿವಿಗೆ ಲಾಲ್ಬಾಗ್ ಇರ್ತಲ್ಲ ತಾನೇ? ಕಮ್ ಆನ್ ಬೇಬಿ, ಲಾಲ್ಬಾಗು ಇಲ್ಲ, ಕಬ್ಬನ್ ಪಾರ್ಕು ಇಲ್ಲ. ಐ ಆಮ್ ಸೀರಿಯಸ್ಲಿ ಕಮಿಂಗ್ ಟು ಯೋರ್ ಹೌಸ್. ಇಬ್ರು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ. ನಿನಗೆ ಏನು ಬೇಕು ಅಂತ ಹೇಳು, ಬರ್ತಾ ಆನ್ ದ ವೇ ತೊಗೊಂಡ್ಬರ್ತೀನಿ. ನಂಗೇನು ಬೇಡ, ನೀವು ಬಂದರೆ ಅಷ್ಟೇ ಸಾಕು. ಅದೇ ನನಗೆ ಖುಷಿ. ದಟ್ಸ್ ಮೈ ಬೇಬಿ. ಸರಿ ಬೇಬಿ, ಬರ್ತಾ ಇದೀನಿ ಆನ್ ದ ವೇ. ಲವ್ ಯು, ಬಾಯ್. ಬೇಗ ಬನ್ನಿ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಅಂತೂ ಇಂತೂ ಆ ಮಲ್ಲಿ ಕೈಯಿಂದ ತಪ್ಪಿಸ್ಕೊಂಡು ನಮ್ಮ ಬೇಬಿನ ಮೀಟ್ ಮಾಡಕ್ ಹೋಗ್ತಾ ಇದ್ದೆ. ಒಂಥರ ಯುದ್ಧ ಗೆದ್ದಿರೋ ಫೀಲು ನನ್. ಸ್ವಲ್ಪ ರಿಸ್ಕ್ ಆದ್ರೂ ಪರವಾಗಿಲ್ಲ. ರಿಸ್ಕ್ ತಗೊಂಡ್ರೆ ಲೈಫ್ ಏನಾದ್ರು ಸಾಧಿಸಕ್ಕಾಗದು. ಪಾಪ ಮಲ್ಲಿ ಫಂಕ್ಷನ್ಗೆ ಬರ್ತೀನಿ ನಾನು, ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಮನೇಲಿ ಒಂಟಿ ಗೂಬೆ ತರ ಕಾಯ್ತಾ ಕೂತಿರ್ತಾಳೆ. ಕಾಯಿ ಮಲ್ಲಿ ಕಾಯಿ, ನನ್ಗದೇ ಖುಷಿ. ಅಣ್ಣ ಸ್ವಲ್ಪ ಫಾಸ್ಟಾಗಿ ಹೋಗಿ ಅಣ್ಣ, ಅಲ್ಲಿ ಹೋಗ್ತಾ ಇತ್ತಲ್ಲ ಆ ಕಾರ್ ಫಾಲೋ ಮಾಡಿ. ಸರ್ ಇವಾಗ ಬಂದ್ರಾ? ಬನ್ನಿ ಬನ್ನಿ. ಹೇಯ್, ನೀನಿರ್ಬೇಕಾಗಿರೋದು ಇಲ್ಲಲ್ಲ, ಇಲ್ಲಿ ಬಾ. ವೆರಿ ಗುಡ್. ಸರ್ ಒಂದು ನಿಮಿಷ. ಅಪ್ಪ, ಅಮ್ಮ. ಏನಪ್ಪ? ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ರಾಜೇಂದ್ರ ಭೂಪತಿ ಸರ್ ಅಂತ, ಇವರೇನೆ. ನಮಸ್ಕಾರ. ನಮಸ್ಕಾರ ಸರ್, ನೀವು ಬಂದಿದ್ದು ತುಂಬ ಸಂತೋಷ ಆಯ್ತು. ಥ್ಯಾಂಕ್ ಯು ಅಮ್ಮ. ಸರ್ ಬನ್ನಿ. ಸರ್ ಇವರು ಗೊತ್ತು ಬಿಡಪ್ಪ, ತುಂಬಾ ಹಳೆಯ ಪರಿಚಯ. ಗೊತ್ತಾ? ಹೇಗೆ ಸರ್? ಬಿಸ್ನೆಸ್ ವಿಚಾರವಾಗಿ ಆಗಾಗ ಭೇಟಿ ಆಗ್ತಾ ಇರ್ತೀವಿ ಅಲ್ವಾ ಗೌತಮ್ ದಿವಾನ್? ಹೌದಾ? ನನಗೆ ಈ ವಿಷಯ ಗೊತ್ತೇ ಇರಲಿಲ್ಲ. ಹಲೋ, ಸರ್ ಬನ್ನಿ. ಗೆಳೆಯ, ಜೀವನ್ಗೂ ಇವನಿಗೂ ಏನೋ ಸಂಬಂಧ? ಇಷ್ಟೊಂದು ಕ್ಲೋಸ್ ಆಗಿದ್ದಾರೆ. ಇವ್ರು ನಮ್ಮನ್ನು ಸುಮ್ಮನೆ ಬಿಡಲ್ಲ ಕಣೋ. ನಮ್ಮ ಕಾಲು ಬಿಡದಲ್ಲೇ ವೈರಿಂಗ್ ಮಾಡ್ತಾನೆ ಇರ್ತಾನೆ. ನನಗೆ ಯಾಕೋ ಬೇರೆ ಸ್ಮೆಲ್ಲೇ ಬರ್ತಾ ಇದೆ ಕಣೋ. ಯಾವುದಕ್ಕೂ ನಾವು ಸ್ವಲ್ಪ ಅಲರ್ಟ್ ಆಗಿರಬೇಕು. ಏನು ಮಾತಾಡ್ಬಿಡು, ಸುಮ್ಮನೆ ಇದ್ಬಿಡು, ಆಮೇಲೆ ನೋಡ. ವೈಷ್ಣವಿ, ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ ಬಿಡು, ನಾನು ನೋಡ್ತೇನೆ. ಸರ್ ಇವಾಗ ತಾನೇ ಬಂದ್ರಿ, ಈಗಲೇ ಹೊಡ್ತೀರಾ? ತುಂಬ ಮುಖ್ಯವಾದ ಕೆಲಸ ಇದೆ, ನಾನು ಅರ್ಜೆಂಟ್ ಹೋಗ್ಲೇಬೇಕು. ಸರ್ ಒಂದು ನಿಮಿಷ ಬನ್ನಿ ಸರ್, ಕೂತ್ಕೊಳ್ಳಿ. ಸರ್ ಒಂದು ನಿಮಿಷ ಬಂದೆ. ಓಕೆ. ಏನಿಲ್ಲ ಯಾಕೆ ಸರ್, ಇದು ನನ್ನ ಖುಷಿಗೆ. ನೀವು ಬೇಕಾದರೆ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್, ರೆಸ್ಪೆಕ್ಟ್ ಅನ್ಕೋಬೋದು. ಥ್ಯಾಂಕ್ ಯು.
ಇಷ್ಟೊಂದು ದೊಡ್ಡ ಹಾರ. ಥ್ಯಾಂಕ್ ಯು. ಸರ್ ಆಶೀರ್ವಾದ ಮಾಡಿ. ನೋಡ್ಕ ಚೆನ್ನಾಗಬಾರ್ದು. ಸರಿಪ್ಪ, ನಾನು ಬರ್ತೀನಿ. ಸರ್ ಇನ್ನೊಂದು ಸ್ವಲ್ಪ ಹೊತ್ತು ಇದ್ದಿದ್ರೆ ಪೂಜೆ ಮುಗಿಸಿ ಊಟ ಮಾಡ್ಕೊಂಡು ಹೋಗ್ಬೋದಿತ್ತು. ನೋಡು, ನನಗೆ ಇಮಿಡಿಯೇಟ್ ಕೆಲಸ ಐತೆ. ಇನ್ನೊಂದು ಸಾರಿ ನಿಮ್ಮ ಮನೆಗೆ ಬರ್ತೀನಿ, ಊಟನೂ ಮಾಡ್ತೀನಿ, ಆಯ್ತಾ? ಖಂಡಿತ ಬರ್ಬೇಕು ಸರ್. ಎಸ್. ಸರ್ ನನ್ನ ವೈಫ್ನ ಪರಿಚಯ ಮಾಡಿಸ್ತೀನಿ ಒಂದು ನಿಮಿಷ. ಮಹಿ, ಇರಲಿ ಬಿಡು, ಇನ್ನೊಂದು ಸಾರಿ ಬರ್ತೀನಲ್ಲ ಆಗ ಭೇಟಿ ಮಾಡ್ತೀನಿ. ಬರಲಾ? ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ಬರ್ತೀನಿ.